ಮನೆ ಮೇಲ್ಛಾವಣಿ ಕುಸಿದು 4 ಗಾಯಗಳಾದ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ದೇಸಾಯಿ ಬಣದಲ್ಲಿ ನಡೆದಿದೆ. ಗಂಗಪ್ಪ ಹತ್ತಿಕಾಳ ಎಂಬುವರಿಗೆ ಸೇರಿದ ಮನೆ ಇದಾಗಿದ್ದು ತಡರಾತ್ರಿ ಕುಸಿತವಾಗಿದೆ. ಕುಟುಂಬಸ್ಥರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ವಲ್ಪ ಶಬ್ದವಾಗುತ್ತಿದ್ದಂತೆ ಮೇಘ ಎಂಬ ಯುವತಿ ಹೊರಗೆ ಓಡಿ ಬಂದಿದ್ದು ಮೂವರು ವೃದ್ಧರು ಹೊರಗೆ ಓಡಿ ಬರುವಷ್ಟರಲ್ಲಿ ಅವರ ಮೇಲೆ ಬಿದ್ದಿದೆ. ಮನೆಯಲ್ಲಿದ್ದ ಗಂಗಪ್ಪ, ಸರೋಜ, ಚಂಬವ್ವ ಹಾಗೂ ಮೇಘ ಎಂಬುವರಿಗೆ ಗಾಯಗಳಾಗಿವೆ. ಗಾಯಾಳುಗಳನ್ನು ಲಕ್ಷ್ಮೇಶ್ವರ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳಕ್ಕೆ ಲಕ್ಷ್ಮೇಶ್ವರ ತಹಸೀಲ್ದಾರ್ ವಾಸುದೇವ ಸ್ವಾಮಿ ಭೇಟಿ ನೀಡಿ ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹನ್ನೆರಡು ಗಂಟೆಯಿಂದ 2 ಗಂಟೆ ಕೊಡ್ತಾರೆ. ಮನೆ ಬೀಳತ್ತಂದ್ರಲ್ಲ ಏನು ನನಗೇನು ಹೊಡೆದ ತ್ರಾಸ ಆಗ್ಬಿಟ್ಟೈತಿ. ಎಷ್ಟು ಗಂಟೆಗೆ ಬಿತ್ತಿರೋದು? 1 ಗಂಟೆ ರಾತ್ರಿ. ಹೌದಾ? ಅದ್ರ ಬಗ್ಗೆ ಯಾರ್ಯಾರಿದ್ದೀರಿ ಆ ಮನೆಯಲ್ಲಿ? 4 ಮಂದಿ ಇದ್ರಿ. ಹುಡುಗಿ ಅಡುಗೆ ಮನೆ ಮುಕ್ಕೊಂಡಾರಿ. ನಾವು ಪಡ್ಸಲ್ಲೇ 3 ಮಂದಿ ಮುಕ್ಕೊಂಡಾರಿ. ನಾನು ಹಿಂದಕ್ಕೆ ಮುಕ್ಕೊಂಡಿದ್ದೆ. ಅವ್ವಾರು ಇವರು ಹಿಂಗೆ ಅಡ್ಡಾಡ ಒಂದು ಪಲ್ಲಂಗ ಐತಿದ್ರಿ. ಹಿಂಗೆ ಅಡ್ಡಾಡದಾರಿಗೆ ಅವ್ರು ಮುಕ್ಕೊಂಡಾರಿ. ಅವ್ರಿಬ್ರು ಮಣ್ಣಾಗ ಭಾಳ ಮಣ್ಣು ಬಿತ್ತು. 2 ಅಂಕಲ್ ಹೂಣ ಮುಚ್ಕೊಂಡ ಬಿಟ್ಟ. ರಾತ್ರಿ ಮಧ್ಯರಾತ್ರಿ ಅಂದ್ರೆ ಒಂದು 1 ಗಂಟೆ. 1 ಗಂಟೆ 1 ಗಂಟೆ ಒಂದಾಯ್ತು. ಅದು ಮೊದಲಿಗೆ ನಿಮ್ಗೆ ಗೊತ್ತಾಗಲಿಲ್ಲ ಮನೆಗೆ. ಅದು ಜಂತೆ ಪೂರ್ತಿ ಇದಾಗಿದ್ದು. ಡ್ಯೂಟಿ ನೈಟ್ ಅದ ಇದ್ರೆ ಈಗೇನು ಎಕ್ಸ್ರೇ ಮಾಡ್ಸಕ್ಕೆ ಎಕ್ಸ್ರೇ ಬಂದಾಗ ಅದ ಎಲ್ಲ ಸ್ಪೈನ್ ಮಾಡಂಗಿಲ್ಲ ನಮ್ಮಲ್ಲಿ, ಜಸ್ಟ್ ಮಾಡ್ತಾರೆ. ಸಿರಟ್ಟಿ ಐತಿಲ್ಲ ಗದಗ ಐತದ. ಹಾಂ, ಸಿರಟ್ಟಿಗೆ ಇಲ್ಲ ಗದಗ ಹೋಗಿದ್ರೆ ಅನುಕೂಲ. ಅವರೊಬ್ಬರು ಮಾಡಿಸಿ ಉಕ್ಕಿದಿಲ್ಲೇ ಮಾಡ್ತಾರೆ. ಅಪ್ಪಿ ಇವ್ರದ್ದು ಬೇಕಾದ್ರೆ